ಯೋಗಿಕ್ ವ್ಯಾಯಾಮಗಳ ಮೂಲಕ ಗ್ಯಾಸ್ಟ್ರಿಕ್ಗಿಂದ ಝಟ್ಪಟ್ಟ ಆರಾಮವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆಯಾ? ನಮಸ್ಕಾರ ಪ್ರಿಯ ವೀಕ್ಷಕರೇ, ಹರಿಯಂ ಚಾನಲ್ನ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ಯೋಗಿಕ್ ಮೆಥಡ್ ಮೂಲಕ ಅಂದರೆ ಯೋಗಿಕ್ ವ್ಯಾಯಾಮಗಳ ಮೂಲಕ ಗ್ಯಾಸ್ಟ್ರಿಕ್ಗಿಂದ ಝಟ್ಪಟ್ಟ ಆರಾಮವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆಯಾ? ತುಂಬ ಜನ ಸಫರ್ ಆಗ್ತಿರ್ತಾರೆ. ಗ್ಯಾಸ್ಟ್ರಿಕ್ ಅನ್ನೋದು ಒಂದು ದೊಡ್ಡ ಸಮಸ್ಯೆ ಅಂತಲೇ ಹೇಳ್ಬೋದು. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಇಂಥ ಅದೆಷ್ಟೋ ವೀಡಿಯೋಗಳನ್ನ ಕೊಡ್ತಾ ಇರ್ತೀವಿ ನಮ್ಮ ಚಾನಲಲ್ಲಿ. ಸ್ನೇಹಿತರೆ, ನೋಡೋಣ ಬನ್ನಿ. ಫಸ್ಟ್ ಎಕ್ಸಸೈಸ್ ಇರುತ್ತೆ. ಈ ಥರ ಇದೇನು ಎಕ್ಸಸೈಸು ಅಂತ ನೀವು ಕೇಳೋದಾದರೆ, ಹೊಟ್ಟೆಗೆ ಚೆನ್ನಾಗಿ ಟ್ವಿಸ್ಟ್ ಆಗೋ ಥರ ಮಾಡುತ್ತೆ. ಅಂದರೆ ನೀವು ಆಗಾಗ ನಿಮ್ಮ ದೇಹವನ್ನು ಈ ಥರ ಲೈಟಾಗಿ ರುಬ್ತಾ ಇರಲೇಬೇಕು. ಆ್ಯಕ್ಚುಲಿ ಪ್ರತಿಯೊಬ್ಬರಿಗೂ ನಾನು ಕೊಡೋ ಎಚ್ಚರಿಕೆ ಇದು. ಕೇರ್ಫುಲ್ಲಾಗಿರಿ. ಅಂದರೆ ಗ್ಯಾಸ್ಟ್ರಿಕ್ ತುಂಬ ದೊಡ್ಡ ಸಂಕಟಗಳನ್ನೇ ಉಂಟು ಮಾಡ್ಬೋದು. ಅದರಿಂದ ನೀವು ಹೊರಗಡೆ ಬರೋದಕ್ಕೆ ಸತತವಾಗಿ ಯೋಚನೆ ಮಾಡ್ತಾ ಇರಬೇಕು. ಒಂದಲ್ಲ ಒಂದು ಎಕ್ಸಸೈಸ್ಗಳನ್ನ ಮಾಡ್ತಾನೆ ಇರಬೇಕು. ಈ ಎಕ್ಸಸೈಸಲ್ಲಿ ನೋಡಿ, ಈ ಥರ ಕೂತಿರ್ತೀರ. ಈ ಥರ ಕೂತ್ಕೊಳ್ಳೋದಕ್ಕಾಗೋದಿಲ್ಲ ಅಂದರೆ ಕಾಲುಗಳನ್ನ ಮುಂದ್ಗಡೆ ನೀಗಿಕೊಂಡು ಈ ಥರ ಸ್ಟ್ರೈಟಾಗಿ ಮುಂದ್ಗಡೆ ಸ್ಟ್ರೆಚ್ ಮಾಡ್ಕೊಂಡು ಕೂಡ ಕೂತ್ಕೋಬೋದು. ಅದು ಓಕೆ. ಸಾಧ್ಯ ಆದರೆ ಈ ಥರ ಕೂತ್ಕೊಳ್ಳಿ. ಅದಿಲ್ಲ ಅಂದರೆ ಸೋಫಾದ ಮೇಲೆ ಕೂತ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಕಾಲುಗಳನ್ನು ಇಳಿ ಬಿಟ್ಕೊಂಡು ಯಾವ ಥರ ಕಂಫರ್ಟಬಲ್ಲ ಆ ಥರ ಕೂತ್ಕೊಳ್ಳಿ, ನೋ ಪ್ರಾಬ್ಲಮ್. ಬಟ್ ಒಂಚೂರು ರುಬ್ತಾ ಇರಬೇಕು ಯಾವಾಗಲೂ. ಅಂದರೆ ಈ ಹೊಟ್ಟೆ ಭಾಗ ಇದೆ ನೋಡಿ, ಹೊಟ್ಟೆ ಸೊಂಟ ಈ ಭಾಗಗಳಿಗೆ ಎಕ್ಸಸೈಸು ಸತತವಾಗಿ ಕೊಡ್ತಾ ಇರಬೇಕು. ಆವಾಗ ಮಾತ್ರ ಗ್ಯಾಸ್ಟ್ರಿಕ್ಕಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಇರುತ್ತೆ. ಇಲ್ಲಿ ನೀವೇನು ಮಾಡಬೇಕು ಅಂದರೆ ಒಂದು 5ರಿಂದ 10 ನಿಮಿಷ ಇನಿಷಿಯಲಿ ಟ್ರೈ ಮಾಡಿ. ಇದೊಂದು 4-5 ಎಕ್ಸಸೈಸನ್ನು ಹೇಳ್ಕೊಡ್ತೀನಿ. ತುಂಬ ಪ್ರಾಫಿಟೇಬಲ್ ಆಗುತ್ತೆ. ಟೋಟಲ್ 5 ನಿಮಿಷ ಅಂದರೆ ಒಂದು 5ರಿಂದ 10 ಬಾರಿ ಪ್ರತಿ ಎಕ್ಸಸೈಸನ್ನು ನೀವು ಮಾಡ್ಬೋದು. ಇಲ್ಲೇನು ಮಾಡ್ತೀರಾ, ಸೆಂಟ್ರಲ್ಲಿ ಉಸಿರನ್ನು ಒಳಗಡೆ ಹೇಳ್ಕೊತೀರಾ. ಅಂದರೆ ಈ ಥರ ಕೂತು ಉಸಿರನ್ನು ಒಳಗಡೆ ಹೇಳ್ಕೊಂಡು ಅಂತ ಬಲಕ್ಕೆ ತಿರುಗ್ತೀರಾ. ಬಲಗೈಯನ್ನು ಹಿಂದ್ಗಡೆ ತೊಗೊಂಡೋಗೋ ಪ್ರಯತ್ನ ಮಾಡ್ತೀರಾ. ಎಷ್ಟಾಗುತ್ತೋ ಅಷ್ಟು. ಎಡಗೈಯನ್ನು ಈ ಥರ ಮೇಲಕ್ಕೆ ಎತ್ತೀರಾ. 2 ಕೈಗಳು ಮುಷ್ಟಿ ಕಟ್ಟಿರ್ತವೆ. ಹಾಗಂತ ಕೈಗಳನ್ನು ಬಿಗಿಯಾಗಿ ಮಾಡೋದಿಲ್ಲ. ಆರಾಮವಾಗಿ ಹೇಗೆ ಲೂಸಾಗಿ ಮುಷ್ಟಿ ಕಟ್ಟಿರ್ತೀರೋ ಅದೇ ಥರ. ಎಡಗೈ ಬೆಂಡಾಗಿ ತಲೆ ಸಮಕ್ಕೆ ಬಂದಿರುತ್ತೆ. ಬಲಗೈ ಸ್ಟ್ರೇಟಾಗಿ ಹಿಂದ್ಗಡೆ ಸ್ಟ್ರೆಚ್ ಆಗಿರುತ್ತೆ. ಉಸಿರನ್ನು ಹೊರಗಡೆ ಬಿಡ್ತೀರಾ. ಆಯಿತಾ? ಉಸಿರನ್ನು ಒಳಗಡೆ ಹೇಳ್ಕೊಳ್ತಾ ಪುನಃ ಸೆಂಟ್ರಿಗೆ ಬರ್ತೀರಾ. ಪುನಃ ಉಸಿರನ್ನು ಹೊರಗಡೆ ಬಿಡ್ತಾ ಬಲಗೈಯನ್ನು ತಲೆ ಸಮಕ್ಕೆ ಮೇಲಕ್ಕೆತ್ತೀರ, ತಲೆಯ ನೇರಕ್ಕೆ. ಎಡಗೈಯನ್ನು ಹಿಂದ್ಗಡೆ ಸ್ಟ್ರೆಚ್ ಮಾಡ್ತೀರಾ ನೇರವಾಗಿ. ಬಲಗೈ ಫೋಲ್ಡು, ಎಡಗೈ ನೇರ. ಈ ಥರ 5ರಿಂದ 10 ಬಾರಿ ಎಕ್ಸಸೈಸ್ ಕಂಟಿನ್ಯೂ ಹಾಕ್ಕೊಂಡು ಹೋಗುತ್ತೆ. ಭುಜಗಳಿಗೂ ವ್ಯಾಯಾಮ ಆಯಿತು, ಹೊಟ್ಟೆ ಸೊಂಟಕ್ಕೂ ವ್ಯಾಯಾಮ ಆಯಿತು. ಚೆನ್ನಾಗಿ ಟ್ವಿಸ್ಟ್ ಆಯಿತು. ಅಂದರೆ ಲಘುವಾಗಿ ರುಬ್ಬೋದು ದೇಹವನ್ನು. ಇದು ಒಂದು ಎಕ್ಸಸೈಸು. ಇನ್ನೊಂದು ಎಕ್ಸಸೈಸ್ ನೀವು ಮಾಡೋ ಥರದ್ದು ಅಂದರೆ ವಾಲೋ ಎಕ್ಸಸೈಸನ್ನು ನಾನು ಹೇಳ್ತಾನೆ ಬಂದಿದ್ದೀನಿ. ಇದು ಕೂಡ ಅಂಥದ್ದೇ ಒಂದು ಪ್ರಕಾರ ಅಂತ ಅಂದ್ಕೊಳ್ಳಿ. ಸೆಂಟ್ರಲ್ಲಿರುವಾಗ ಶ್ವಾಸನ ಒಳಗಡೆ ಹೇಳ್ಕೊಂಡ್ರಿ. ಬಲಕ್ಕೆ ಹೋಗಿ ಅಂದರೆ ಎಷ್ಟು ಹೋಗಬೇಕು ಅಂತ ನೀವು ಕೇಳೋದಾದರೆ, ಈ ಥರ ಕೈಯನ್ನು ಸ್ಟ್ರೈಟಾಗಿ ಊರೋ ಥರ ಮತ್ತು ದೇಹವನ್ನು ಮೇಲ್ಗಡೆ ಇನ್ನೇನು ಭೂಮಿಗೆ ಪ್ಯಾರಲಲ್ ಆಗೇ ಬಿಡುತ್ತೆ. ಎಷ್ಟು ಸಾಧ್ಯನೋ ಅಷ್ಟು ಸಣ್ಣ ಆ್ಯಂಗಲ್ವರೆಗೂ ಕೂಡ ತೊಗೊಂಡೋಗ್ಬೋದು. ಇಲ್ಲ ಅದಾಗಲ್ಲ ಅಂದರೆ ಜಸ್ಟ್ ಇಷ್ಟೇ ಮಾಡ್ಬೋದು ನೀವು. ಇಲ್ಲ ಇನ್ನೂ ಚೆನ್ನಾಗಿ ಮಾಡಿ ಈ ಥರ ತೊಗೊಂಡೋಗಿ. ಸೆಂಟ್ರಿಗೆ ಬರುವಾಗ ಉಸಿರನ್ನು ಒಳಗಡೆ ಹೇಳ್ಕೊತೀರಾ. ಬಲಕ್ಕೆ ಹೋಗುವಾಗ ಉಸಿರನ್ನು ಹೊರಗಡೆ ಬಿಡ್ತೀರಾ. ಪುನಃ ಸೆಂಟ್ರಿಗೆ ಬರುವಾಗ ಉಸಿರನ್ನು ಒಳಗಡೆ ಹೇಳ್ಕೊಂಡ್ರಿ. ಎಡಗಡೆ ಹೋಗುವಾಗ ಪುನಃ ಉಸಿರನ್ನು ಹೊರಗಡೆ ಬಿಡ್ತೀರಾ. ಈ ಥರ ಆರಾಮಾಗಿ ಮಾಡುವಂಥ ಎಕ್ಸಸೈಸ್ ಇದು. ಎಷ್ಟಾಗುತ್ತೋ ಅಷ್ಟು ಮಾಡಿ. ಅಂದರೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾತ್ರ ವಾಲೋದ್ರಿಂದ ಕೂಡ ತುಂಬ ಚೆನ್ನಾಗಿ ಪ್ರಯೋಜನಗಳನ್ನ ಪಡ್ಕೊಳ್ಳೋದು ಸಾಧ್ಯ ಇದೆ. 10 ಡಿಗ್ರಿ, 20 ಡಿಗ್ರಿ, 30 ಡಿಗ್ರಿ, 40 ಡಿಗ್ರಿ, 50 ಡಿಗ್ರಿ ಹೆಂಗೂ ಓಕೆ. ನಿಮ್ಮ ಆ್ಯಂಗಲ್ಲು, ನಿಮ್ಮ ವ್ಯಾಯಾಮ 5ರಿಂದ 10 ಸಲ ಇನಿಷಿಯಲಿ ಮಾಡೋದಕ್ಕೆ ಟ್ರೈ ಮಾಡಿ. ಚೆನ್ನಾಗಿ ಇಂಪ್ರೂವ್ ಆಯಿತು ಅಂತ ಆದಮೇಲೆ ಇನಿಷಿಯಲ್ ಟಾರ್ಗೆಟ್ ನಿಮ್ಮದು 5 ನಿಮಿಷಗಳ ಕಾಲ ಒಂದು ಎಕ್ಸಸೈಸನ್ನು ಮಾಡೋದು ಇರಬೇಕು.
ಇಲ್ಲಿ 5 ಎಕ್ಸಸೈಸ್ಗಳನ್ನ ಹೇಳ್ಕೊಡ್ತಿದ್ದೀನಿ ಅಂದರೆ 25 ನಿಮಿಷ ಕರೆಕ್ಟಾಗಿ ಆಗೋಗ್ಬಿಡ್ಬೇಕದು. ಸ್ನೇಹಿತರೆ, 3ನೇ ಎಕ್ಸಸೈಸು ಗರುಡಾಸನ ನೀವು ಮಾಡಿದರೆ ನಿಮ್ಗೆ ಗೊತ್ತಿರುತ್ತೆ. ಬಲಗೈ ಮೇಲ್ಗಡೆ ಇರುತ್ತೆ, ಎಡಗೈ ಕೆಳಗಡೆ ಇರುತ್ತೆ. ಆ ಎಡಗೈ ಹಸ್ತವನ್ನು ತಂದು ಬಲಗೈ ಮಣಿಗಂಟಿನ ಹತ್ರ ಹಿಡ್ಕೋತೀರ ಈ ಥರ. ಸೊ ರ್ಯಾಪ್ ಮಾಡೋ ಪ್ರಯತ್ನ ಇಷ್ಟೊಂದು ಚೆನ್ನಾಗಿ ಆಗಲೇಬೇಕು ಅಂತಿಲ್ಲ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಎಡಗೈ ಮೇಲೆ ಬಲಗೈ ಇಟ್ಕೊಂಡು ಸಾಧ್ಯ ಆದಷ್ಟು ಸುತ್ತೋದಕ್ಕೆ ಟ್ರೈ ಮಾಡೋದು. ಗರುಡಾಸನ ಅಂತ ಕರಿತೀವಿ. ಹಸ್ತ ಬರುತ್ತೆ ಹಣೆಯ ಎದುರುಗಡೆ ಕರೆಕ್ಟಾಗಿ. ಈ ಗರುಡಾಸನ ಇನ್ನೂ ಸ್ಟೆಪ್ಸ್ ಇದ್ದಾವೆ, ಕಾಲುಗಳನ್ನು ಯಾವ ಥರ ಇಟ್ಕೋಬೇಕು ಅಂತ ಹೇಳೋದಕ್ಕೆ. ಹಾಗೆಯೇ ಇದು ನಿಂತ್ಕೊಂಡು ಮಾಡುವಂಥ ಎಕ್ಸಸೈಸ್ ಕೂಡ ಆಗಿದೆ. ಬಟ್ ಇಲ್ಲಿ ನಾವೇನು ಮಾಡ್ತೀವಿ ಅಂದರೆ ಕೈಗಳನ್ನ ಮಾತ್ರ ಆ ಥರ ಆ್ಯಕ್ಷನ್ ಮಾಡೋದು. ಶ್ವಾಸವನ್ನು ಒಳಗಡೆ ತೊಗೊಂಡು ಬಲಗಡೆ ಟರ್ನ್ ಮಾಡೋದು, ಶ್ವಾಸವನ್ನು ಹೊರಗಡೆ ಬಿಡೋದು. ಎಷ್ಟಾಗುತ್ತೋ ಅಷ್ಟು, ಪೂರ್ತಿಯಾಗಿ ಆಗತ್ತೆ ಅಂತಲ್ಲ, ಒಂಚೂರು ಹೊಟ್ಟೆ ಮತ್ತು ಭುಜವನ್ನು ಎಳೆಯೋ ಥರ ಅಷ್ಟೇ. ಸೆಂಟ್ರಲ್ಲಿ ಉಸಿರನ್ನು ಒಳಗಡೆ ಎಳ್ಕೊಳ್ಳೋದು, ಲೆಫ್ಟ್ಗೆ ಹೋಗ್ತಾ ಮತ್ತೆ ಉಸಿರನ್ನು ಹೊರಗಡೆ ಬಿಡೋದು. ಈ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀರಾ. ಸೆಂಟ್ರಿಗೆ ಬಂದ ಉಸಿರನ್ನು ಒಳಗಡೆ ಎಳ್ಕೊಂಡು ಕೈಗಳನ್ನು ಬಿಡ್ತಾ ರಿಲೀಸ್ ಮಾಡ್ತಾ ಶ್ವಾಸವನ್ನು ಹೊರಗಡೆ ಬಿಡ್ತೀರಾ. ಈ ಥರ ಎಕ್ಸಸೈಸ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀರಾ. ಸೊ ಇದನ್ನು ಇನಿಷಿಯಲಿ 5 ಸಲ ಮಾಡೋದಕ್ಕೆ ಟ್ರೈ ಮಾಡಿ. 5 ಸಲ, ಎಡಗಡೆ 5 ಸಲ, ಬಲಗಡೆ 5 ಸಲ. ಆಮೇಲೆ ಮಾಡಿ ಎಡಗಡೆ 10 ಸಲ, ಬಲಗಡೆ 10 ಸಲ. ಆಮೇಲೆ ಮಾಡಿ ಫಸ್ಟ್ ಟಾರ್ಗೆಟು 5 ಮಿನಿಟ್ಸ್ ಮಾಡೋ ಥರ. ಆಮೇಲೆ ಮಾಡ್ಬೋದು, ಎಷ್ಟೊತ್ತಾಗುತ್ತೋ ಅಷ್ಟೊತ್ತು, ಅಂದರೆ ನಿಮಗೆ ಖುಷಿ ಕೊಡುತ್ತೆ ಅಂತಾದರೆ. ಸ್ನೇಹಿತರೆ, ಇನ್ನಿರೋದು ನಮ್ಮ 4ನೇ ಎಕ್ಸಸೈಸು. 4ನೇ ಎಕ್ಸಸೈಸ್ ಈ ಥರ ಬರುತ್ತೆ. ಅಂದರೆ ಬೆರಳುಗಳನ್ನು ಇಂಟರ್ಲಾಕ್ ಮಾಡಿಕೊಂಡು ಕತ್ತಿನ ಹಿಂಭಾಗದಲ್ಲಿ ಹಸ್ತವನ್ನು ಹಿಡ್ಕೊಳ್ಳೋದು. ಇಲ್ಲಿ 2 ಥರದ ಎಕ್ಸಸೈಸ್ಗಳನ್ನ ಮಾಡ್ಬೋದು. ಸೆಂಟ್ರಲ್ಲಿ ಶ್ವಾಸವನ್ನು ಒಳಗಡೆ ಹೇಳ್ಕೊತೀರಾ, ಈ ಥರ ಕ್ರಾಸ್ ಮಾಡ್ತಾ ಅಂದರೆ ಶ್ವಾಸವನ್ನು ಹೊರಗಡೆ ಬಿಡ್ತೀರಾ. ರೈಟ್ಗೆ ಟರ್ನ್ ಮಾಡೋದು, ಶ್ವಾಸವನ್ನು ಹೊರಗಡೆ ಬಿಡೋದು. ಸೆಂಟ್ರಲ್ಲಿ ಶ್ವಾಸವನ್ನು ಒಳಗಡೆ ಹೇಳ್ಕೊಂಡು ಲೆಫ್ಟಿಗೆ ಟರ್ನ್ ಮಾಡೋದು, ಶ್ವಾಸವನ್ನು ಹೊರಗಡೆ ಬಿಡೋದು. ಸೊ ಕೈಗಳನ್ನ ಈ ಥರ ಕೆಳಗಡೆ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಅಂದರೆ ನೀವೊಂದು ಕೆಲಸ ಮಾಡ್ಬೋದು, ಜಸ್ಟ್ ಇಷ್ಟೇ. ಇಲ್ಲಿ ಅಂದರೆ ಬಲಗಡೆ ವಾಲಕ್ಕೆ ಟ್ರೈ ಮಾಡುವಾಗ ಈ ಎಡಪೃಷ್ಠ ಒಂಚೂರು ಮೇಲಕ್ಕೆ ಎತ್ತುತ್ತೆ, ಅದು ಪರ್ಫೆಕ್ಟ್ಲಿ ಓಕೆ. ಸೆಂಟ್ರಿಗೆ ಬರುವಾಗ ಮತ್ತೆ ಎಡಪೃಷ್ಠ ಮ್ಯಾಟ್ ಮೇಲೆ ಬಂದು ಕೂರುತ್ತೆ, ಬಲಪೃಷ್ಠ ಮೇಲ್ಗಡೆ ಎತ್ತುತ್ತೆ, ಎಡಕ್ಕೆ ನೀವು ಹೊರಳೋ ಪ್ರಯತ್ನ ಮಾಡುವಾಗ. ಇದೆರಡೂ ಓಕೆ ಸ್ನೇಹಿತರೆ, ಪರ್ಫೆಕ್ಟ್ಲಿ ಆಲ್ ರೈಟ್, ಏನೂ ತೊಂದರೆ ಇಲ್ಲ. ಸೊ ಈ ಪೃಷ್ಠ ಒತ್ತಿದಾಗ ಮೊದಲೇ ಹೇಳಿದೆ ಇದು ಗ್ಯಾಸ್ಟ್ರಿಕ್ ಎಕ್ಸಸೈಸ್ ಅಂತ, ಚೆನ್ನಾಗಿ ಗ್ಯಾಸನ್ನು ಹೊರಗಡೆ ಹಾಕೋ ಪ್ರಯತ್ನ ನಡೆಯುತ್ತೆ ಇಲ್ಲಿ. ಸೊ ಇದರಲ್ಲೇ ಮತ್ತೊಂದು ಮಾಡ್ಬೋದು ಅಂತಂದರೆ, ಇದರಲ್ಲಿ ಇನ್ನೊಂದು ಏನು ಮಾಡ್ಬೋದು ಅಂತ ನೀವು ಕೇಳೋದಾದರೆ, ಒಂದು ಈ ಥರ ವಾಲೋದು, ಇನ್ನೊಂದಿದೆ ತಿರುಗೋದು. ಹೊಟ್ಟೆ ಮತ್ತು ಪೃಷ್ಠಭಾಗ ಹಾಗೆಯೇ ಸೊಂಟ ತುಂಬ ಚೆನ್ನಾಗಿ ಎಕ್ಸಸೈಸ್ ಮಾಡುತ್ತೆ. ಗ್ಯಾಸ್ಟ್ರಿಕ್ಕನ್ನು ಹೊರಗಡೆ ಹಾಕೋದಕ್ಕೆ ಚೆನ್ನಾಗೇ ಸಹಾಯ ಮಾಡುತ್ತೆ, ಚೆನ್ನಾಗಿ ರುಬ್ಬುತ್ತೆ. ನೀವು ಮಾಡ್ಕೊಂಡೋಗಿ ಇದ್ರ ಮಜಾ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಆಯಿತು, ಲಾಸ್ಟ್ ಒಂದು ಎಕ್ಸಸೈಸ್ ಹೇಳೋ ಮೂಲಕ ಈ ಸೆಷನನ್ನು ಕಂಪ್ಲೀಟ್ ಮಾಡಬೇಕು ನಾನು. ಹಾಗೆಯೇ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟನ್ನು ಕೂಡ ಅದರಲ್ಲಿ ಹೇಳ್ತಿದ್ದೀನಿ, ಅಂದರೆ ವೆಯ್ಟ್ ಲಾಸ್ಗೂ ಕೂಡ ತುಂಬ ಹೆಲ್ಪ್ ಆಗೋದಿದೆ ಈ ಎಕ್ಸಸೈಸಲ್ಲಿ. ಅಂದರೆ ವೆಯ್ಟ್ ಲಾಸ್ ಮಾಡುತ್ತೆ ಇದು, ಅಂದರೆ ಗ್ಯಾಸ್ಟ್ರಿಕ್ ಕಡಿಮೆ ಮಾಡುತ್ತೆ ನಿಜ. ಯಾವಾಗ ನೀವು ಸೊಂಟ ಮತ್ತು ಹೊಟ್ಟೆಯನ್ನು ಎಕ್ಸಸೈಸ್ ಮಾಡೋಕ್ಕಾಗುತ್ತೆ, ನ್ಯಾಚುರಲ್ಲಾಗಿ ಆ ರೀಜನ್ನಲ್ಲಿರುವಂಥ ಫ್ಯಾಟ್ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಇಲ್ಲಿ ನೋಡಿ, ಕೈಗಳನ್ನು ಎರಡನ್ನು ನೇರವಾಗಿ ಇಟ್ಕೊಂಡು ಮಂಡಿ ಮೇಲೆ ಓದ್ಕೋತೀರಾ, ಶ್ವಾಸವನ್ನು ಒಳಗಡೆ ಹೇಳ್ಕೊತೀರಾ, ಬಲಗಡೆ ಹೋಗ್ತಾ ಶ್ವಾಸವನ್ನು ಹೊರಗಡೆ ಬಿಡ್ತೀರಾ. ಬಲಗೈ ಹಿಂದಕ್ಕೆ, ಎಡಗೈ ಬಲಭಾಗಕ್ಕೆ. ಶ್ವಾಸವನ್ನು ಒಳಗಡೆ ಇಟ್ಕೊಂಡು ಕೈಗಳನ್ನ ಈ ಥರ ತರ್ಬೋದು, ಮಂಡಿ ಮೇಲೆ ಊರ್ಬೋದು, ಅಥವಾ ಈ ಥರ ಇಟ್ಕೋಬೋದು. ಸಾಧ್ಯ ಆಗುತ್ತೆ ಅಂದರೆ ಎತ್ತಿ ಕೂಡ ಹಿಡ್ಕೋಬೋದು ಶ್ವಾಸ ಒಳಕ್ಕೆ. ಹಾಗೆಯೇ ಶ್ವಾಸ ಹೊರಗಡೆ ಆಗುತ್ತೆ, ಬಲಗೈ ಇರುತ್ತೆ ಎಡತೊಡೆಯ ಮೇಲ್ಗಡೆ, ಎಡಗೈ ಇರುತ್ತೆ ಹಿಂಭಾಗದಲ್ಲಿ.
ಈ ಥರ ಎಕ್ಸಸೈಸನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಸೆಂಟ್ರಿಗೆ ಬರ್ತಾ ಶ್ವಾಸವನ್ನು ಒಳಗಡೆ ಹೇಳ್ಕೊತಾ ಕೈಗಳನ್ನ ರಿಲೀಸ್ ಮಾಡಿಕೊಂಡು ಎಕ್ಸಸೈಸನ್ನು ಮುಕ್ತಾಯ ಮಾಡ್ತೀರಾ. ಇನಿಷಿಯಲಿ ಶುರು ಮಾಡಿ 5 ಸಲ, ಎಡಗಡೆ 5 ಸಲ, ಬಲಗಡೆ 5 ಸಲ, ಆಮೇಲೆ ಮಾಡಿ ಎಡಗಡೆ 10 ಸಲ, ಬಲಗಡೆ 10 ಸಲ, ಆಮೇಲೆ ಮಾಡಿ ಒಂದೊಂದು ಎಕ್ಸಸೈಸು 5 ನಿಮಿಷ. ಗ್ಯಾಸ್ಟ್ರಿಕ್ಕು ಕಡಿಮೆ ಆಗುತ್ತೆ, ವೆಯ್ಟ್ ಲಾಸ್ ಆಗುತ್ತೆ. ಇವಿಷ್ಟು ಎಕ್ಸಸೈಸ್ಗಳು ನಿಮಗೆ ಸಾಕಷ್ಟು ರಿಲೀಫನ್ನು ಕೊಡಲಿ ಅಂತ ಹೇಳ್ತಾ ವೀಡಿಯೋನ ಎಂಡ್ ಮಾಡ್ತೀನಿ. ಹರಿ ಓಂ, ನಮಸ್ತೆ.